राम से चल के राम पे आए, प्रेम कोई हमें और न जाने, राम से ಇಂದು 8ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ರಾಮಧನ್ಯ ಚರಿತೆಯ ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ. ರಾಮಧನ್ಯ ಚರಿತ ಕುರಿತು ಶ್ರೀ ಕನಕದಾಸರಿಂದ ರಚಿತವಾದಂತಹ ಒಂದು ಪುಟ್ಟ ವಿಡಂಬನಾ ಕಾವ್ಯವಾಗಿದೆ. ಈಗ ಮೊದಲು ಕನಕದಾಸರ ಪರಿಚಯವನ್ನು ತಿಳಿದುಕೊಳ್ಳೋಣ. ಶ್ರೀ ಕನಕದಾಸರು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ತಮ್ಮ ಕೀರ್ತನೆಯ ಮೂಲಕ ಇಡೀ ಜಗತ್ತಿಗೆ ಪರಿಚಿತರಾದವರು ಶ್ರೀ ಕನಕದಾಸರು. ಶ್ರೀ ಕನಕದಾಸರು ಕರ್ನಾಟಕದಲ್ಲಿ 15-16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ಹಾಗೂ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಎಂಬ ಖ್ಯಾತಿಗೆ ಭಾಜನರಾದರು. ಇವರು ಸಾಮಾನ್ಯ ಶಕ 1508ರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇವರ ಅಂಕಿತ ನಾಮ ಹಾಗೂ ಆರಾಧ್ಯ ದೈವ ಕಾಗಿನೆಲೆ ಆದಿಕೇಶ್ವ. ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲು ದಂಡನಾಯಕರಾಗಿದ್ದು ತರುವಾಯ ವಿರಕ್ತಿ ಭಾವ ತಿಳಿದು ಕೀರ್ತನೆಗಳನ್ನು ರಚಿಸುತ್ತಾ ಹಾಡುತ್ತಾ ತೆರಳಿದರು. ಅನೇಕರ ನಂಬಿಕೆಯಂತೆ ಉಡುಪಿಯ ದೇವಸ್ಥಾನದಲ್ಲಿ ಅವರಿಗೆ ಪ್ರವೇಶ ದೊರೆಯದೇ ಹೋದಾಗ ದೇವಸ್ಥಾನದ ಹಿಂದೆ ನಿಂತು ಹಾಡತೊಡಗಿದರಂತೆ. ಆಗ ಹಿಂಭಾಗದ ಗೋಡೆ ಒಡೆದು ಕೃಷ್ಣನ ವಿಗ್ರಹ ಹಿಮ್ಮುಖವಾಗಿ ತಿರುಗಿತಂತೆ. ಈಗಲೂ ಉಡುಪಿಯ ಕೃಷ್ಣ ದೇವಸ್ಥಾನದಲ್ಲಿ ಹಿಂದುಗಡೆಯ ಗೋಡೆಯಲ್ಲಿರುವ ಬಿರುಕಿನಲ್ಲಿ ಕೃಷ್ಣನನ್ನು ಕಾಣಬಹುದು. ಇಲ್ಲಿ ಒಂದು ಕಿಟಕಿಯನ್ನು ನಿರ್ಮಿಸಿ ಅದನ್ನು ಕನಕನ ಕಿಂಡಿ ಎಂದು ಕರೆಯಲಾಗಿದೆ. ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಳಾದಿಗಳು, ಭಾವೋಗಗಳು, ಮಂಡಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧನ್ಯ ಚರಿತೆ, ಹರಿಭಕ್ತಿ ಸಾರ ಮುಂತಾದವು. ರಾಮಧನ್ಯ ಚರಿತೆ ಕೃತಿಯ ಕಥಾವಸ್ತು ನಮಗೆಲ್ಲ ತಿಳಿದಿರುವ ಹಾಗೆ ಪ್ರತಿಯೊಂದು ಜೀವಿಯ ಬದುಕಿಗೆ ಅತ್ಯಗತ್ಯವಾಗಿರುವ ವಸ್ತುಗಳಲ್ಲಿ ಆಹಾರವೂ ಒಂದು. ಆಹಾರವಿಲ್ಲದೆ ಯಾವ ಜೀವಿಯೂ ಬದುಕಲಾರದು. ಇಂತಹ ಆಹಾರ ಧಾನ್ಯಗಳ ಮಹತ್ವ ತಿಳಿಸುವ ಮೂಲಕ ನಮ್ಮ ಸಮಾಜದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಈ ರಾಮಧನ್ಯ ಚರಿತೆ ಕೃತಿಯಲ್ಲಿ ಮಾರ್ಮಿಕವಾಗಿ ಬಿಂಬಿಸಲಾಗಿದೆ. ರಾಮಧನ್ಯ ಚರಿತೆ ಕೃತಿಯು ಒಂದು ಕಲ್ಪಿತ ಕಥೆಯಾಗಿದ್ದು ರಾಗಿ ಮತ್ತು ಭತ್ತ ಇವರಿಬ್ಬರ ಮಧ್ಯೆ ಯಾರು ಹೆಚ್ಚು ಯಾರು ಕಡಿಮೆ ಎಂಬ ಜಗಳ ಉದ್ಭವಿಸಿದಾಗ ಶ್ರೀರಾಮನು ಇವರಿಬ್ಬರ ಜಗಳವನ್ನು ಪರಿಹರಿಸಿ ರಾಗಿ ಉತ್ತಮವೆಂದು ಸಾರಿ ತೀರ್ಪು ನೀಡುವುದು ಇಲ್ಲಿನ ಕಥಾಹಂದರವಾಗಿದೆ. ಈ ನಾಟಕದಲ್ಲಿ ಬರುವ ಪಾತ್ರಗಳು ಮಾನವರು ಅಲ್ಲ, ಪ್ರಾಣಿಗಳು ಅಲ್ಲ, ಬದಲಾಗಿ ಧಾನ್ಯಗಳು. ಭತ್ತ ಮತ್ತು ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔಚಿತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾಮಧನ್ಯ ಎಂಬ ಹೆಸರು ಪಡೆಯುತ್ತದೆ ಎಂಬುದನ್ನು ನಾಟಕೀಯವಾಗಿ ಈ ಕೃತಿಯಲ್ಲಿ ನಿರೂಪಿಸಲಾಗಿದೆ. ಈ ಕೃತಿಯಲ್ಲಿ ಕನಕದಾಸರು ರಾಗಿಯ ನೆಪ ಹಿಡಿದು ತಮ್ಮ ಆತ್ಮ ಚರಿತ್ರೆಯನ್ನು ಹೇಳಿರುವಂತೆ ತೋರುತ್ತದೆ ಹಾಗೂ ಧಾನ್ಯಗಳ ರೂಪಕದಲ್ಲಿ ಬ್ರಾಹ್ಮಣ ಮತ್ತು ಶೂದ್ರರ ನಡುವಿನ ಸಾಮಾಜಿಕ ಸಂಘರ್ಷವನ್ನು ವಿವರಿಸುವ ಪ್ರಯತ್ನ ಮಾಡಿದ್ದಾರೆ ಹಾಗೂ ಮನುಷ್ಯ ಪ್ರಪಂಚದ ಅಂಕು ಡೊಂಕುಗಳನ್ನು ಅಲ್ಲಿರುವ ಅಸಮಾನತೆಯ ರಚನೆಗಳನ್ನು ಪ್ರಶ್ನಿಸೋದೇ ಆಗಿದೆ. ರಾಮಧನ್ಯ ಚರಿತೆ ನಾಟಕದ ಪೂರ್ವಕಥೆ. ಶ್ರೀಮನ್ ಮಹಾವಿಷ್ಣುವಿನ 7ನೇ ಅವತಾರವಾಗಿ ರಘುವಂಶದಲ್ಲಿ ಜನಿಸಿದವನು ಶ್ರೀರಾಮ. ಇವನ ಚರಿತ್ರೆಯನ್ನು ಒಳಗೊಂಡ ಮಹಾಕಾವ್ಯವೇ ರಾಮಾಯಣ. ಶ್ರೀರಾಮ, ಸೀತೆ, ಲಕ್ಷ್ಮಣ ವನವಾಸದಲ್ಲಿರುವ ಸಂದರ್ಭದಲ್ಲಿ ಸೀತೆಯು ದುಷ್ಟ ರಾಮನಿಂದ ಅಪಹರಿಸಲ್ಪಡುತ್ತಾಳೆ. ನಂತರ ಶ್ರೀರಾಮನು ವಾನರ ಸೇನೆಯ ಸಹಾಯದೊಂದಿಗೆ ಲಂಕೆಗೆ ಪ್ರಯಾಣ ಬೆಳೆಸಿ ಅಲ್ಲಿ ರಾವಣನನ್ನು ಸಂಹರಿಸುತ್ತಾನೆ. ನಂತರ ರಾವಣನ ಸಹೋದರ ವಿಭೀಷಣಿಗೆ ಲಂಕೆಯ ಪಟ್ಟ ಕಟ್ಟಿ ಅಯೋಧ್ಯ ಅಭಿಮುಖವಾಗಿ ಪ್ರಯಾಣ ಬೆಳೆಸುತ್ತಾನೆ. ರಾಮನ ಜೊತೆಗೆ ಸೀತೆ, ಲಕ್ಷ್ಮಣ, ವಿಭೀಷಣ, ವಾನರ ಸೇನೆ, ಹನುಮಂತ ಎಲ್ಲರೂ ಅಯೋಧ್ಯೆಗೆ ತೆರಳುತ್ತಿದ್ದರು. ಪ್ರಯಾಣ ಕಾಲದಲ್ಲಿ ಶ್ರೀರಾಮ ಸೀತೆಗೆ ರಮಣೀಯ ದೃಶ್ಯಗಳನ್ನು ತಿಳಿಸುತ್ತಾ ಋಷಿಗಳನ್ನು ಸಂದರ್ಶಿಸಿ ಅವರ ಆಶೀರ್ವಾದ ಪಡೆಯುತ್ತಾ ಮುಂದುವರಿಯುತ್ತಾನೆ. ಹೀಗೆ ಪ್ರಯಾಣ ಕಾಲದಲ್ಲಿ ಗೌತಮ ಮುನಿಗಳ ಆಶ್ರಮಕ್ಕೆ ಆಗಮಿಸುವ ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ವಿಭೀಷಣ ಮುಂತಾದವರೆಲ್ಲ ಋಷಿಗಳ ಆಶೀರ್ವಾದ ಪಡೆದು ಪ್ರೀತಿಯ ಆದರ ಆತಿಥ್ಯ ಸ್ವೀಕರಿಸುತ್ತಾರೆ. ಈ ಸಂದರ್ಭದಲ್ಲಿಯೇ ಆಹಾರ ಧಾನ್ಯಗಳ ಕುರಿತು ಚರ್ಚೆ ನಡೆಯುತ್ತದೆ. ಗೌತಮ ಮುನಿಗಳ ಆಶ್ರಮದಲ್ಲಿ ಆದರಾತಿಥ್ಯ ಸ್ವೀಕರಿಸುವ ಸನ್ನಿವೇಶದಿಂದ ಈ ನಾಟಕ ಆರಂಭಗೊಳ್ಳುತ್ತದೆ. ಈಗ ನಾಟಕ ಆರಂಭ.
ಮೊದಲನೇ ದೃಶ್ಯ ಪ್ರಾರಂಭ. ಗೌತಮ ಮುನಿಗಳ ಆಶ್ರಮ. ಅಯೋಧ್ಯಾಭಿಮುಖವಾಗಿ ಪ್ರಯಾಣ ಬೆಳೆಸಿರುವ ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ವಿಭೀಷಣ ಹಾಗೂ ವಾನರ ಪ್ರಮುಖರೆಲ್ಲರೂ ಆಶ್ರಮಕ್ಕೆ ತೆರಳಿ ಗೌತಮ ಮುನಿಗಳ ಆಶೀರ್ವಾದ ಪಡೆಯುವರು. ಗೌತಮ ಮುನಿಗಳು ಇವರೆಲ್ಲರನ್ನು ಅತ್ಯಂತ ಪ್ರೀತಿಯ ಗೌರವಗಳಿಂದ ಸ್ವಾಗತಿಸುವರು. ಹಾಗೂ ಉಭಯ ಕುಶಲೋಪಚಾರದ ತರುವಾಯ ಬೆಲ್ಲ, ಸಕ್ಕರೆ, ಜೇನುತುಪ್ಪ ಹಾಗೂ ವಿವಿಧ ಆಹಾರ ಧಾನ್ಯಗಳಿಂದ ತಯಾರಿಸಿರುವ ಭಕ್ಷ್ಯ ಭೋಜನಗಳನ್ನು ಉಣಬಡಿಸುವರು. ಸರಿಯಾದ ಭಕ್ಷ್ಯ ಭೋಜನ ಸವಿದ ತರುವಾಯ ಅವರೆಲ್ಲರೂ ವಿಶ್ರಮಿಸುವರು. ಈ ಸಮಯದಲ್ಲಿ ತಾವು ಸವಿದ ರುಚಿಯಾದ ಆಹಾರದ ಬಗೆಗೆ ಸಂಭಾಷಣೆ ಪ್ರಾರಂಭಿಸುವರು. ಹನುಮಂತ, ಈಗ ನಾವು ಸವಿದ ಭಕ್ಷ್ಯಗಳಲ್ಲಿ ನಿನಗೆ ಪ್ರಿಯವಾದ ಭಕ್ಷ್ಯ ಯಾವುದೆಂದು ಹೇಳುವೆಯಾ? ಪ್ರಭು, ಹೇಗೆ ಹೇಳಲಿ? ಕರಿಗಡಬು, ರೇಖಿ ಹೋಳಿಗೆ, ಸಜ್ಜೆ ರೊಟ್ಟೆ, ರಾಗಿ ಮುದ್ದೆ, ಅನ್ನ, ಸಾರು, ಹಪ್ಪಳ, ಸಂಡಿಗೆ ಸವಿಸಲು ನನ್ನ ನಾಲಿಗೆ ಬೆಳೆದಿದೆ. ಅಲ್ಲ ಪ್ರಭು, ಧನ್ಯವಾಗಿದೆ. ಪ್ರಭು, ಹೊಟ್ಟೆ ತುಂಬಿದ ಮೇಲೆ ಏಕೆ ಈ ಪ್ರಶ್ನೆ? ಕಣ್ಣು ಜಾಡವಾಗುತ್ತಿದೆ. ನೀ ಹೇಳುವುದು ಸರಿಯೇ, ಆದರೆ ಹಸಿದವರನ್ನು ಸಂತೃಪ್ತಗೊಳಿಸಿದ ಭೋಜನಗಳನ್ನು ಬಡಿಸದಿದ್ದರೆ ಮಾಡಿದವರನ್ನು ಮತ್ತು ಬಡಿಸಿದವರನ್ನು ಉಪೇಕ್ಷಿಸಿದಂತೆ ಇನ್ನು ಉಳ್ಳವರಿಗೂ ಆ ಅನ್ನ ಹಿತವಾಗುವುದಿಲ್ಲ. ಪ್ರಭು, ಇಷ್ಟೆಲ್ಲ ಬಗೆ ಬಗೆಯ ಭಕ್ಷ್ಯಗಳಲ್ಲಿ ಯಾವುದು ರುಚಿಯೆಂದು ಹೇಗೆ ಹೇಳುವುದು? ಈ ಭಕ್ಷ್ಯಗಳಿಗೆಲ್ಲ ಮೂಲವಾಗಿ ವಿವಿಧ ತರತರಹದ ದವಸ ಧಾನ್ಯಗಳಿವೆ. ಅವುಗಳನ್ನು ಪರೀಕ್ಷಿಸದ ಹೊರತು ನಮ್ಮ ಸವಿಯ ಸೊಗಸನ್ನು ತಿಳಿಯುವುದೆಂದು. ನಿನ್ನ ಮಾತಿನಲ್ಲಿಯೂ ಮರ್ಮವಿದೆ ಹನುಮ. ಭಕ್ಷ್ಯಗಳ ಸವಿಯನ್ನು ಹಾಡಿ ಹೊಗಳುವ ನಾವುಗಳು ಅವುಗಳ ಹಿನ್ನೆಲೆಯನ್ನೇ ಮರೆಯುತ್ತೇವೆ. ಗೌತಮ ಮಹರ್ಷಿಗಳೇ, ನಾಳೆ ನಡೆಯಲಿರುವ ಧಾನ್ಯಗಳ ಸಭೆಗೆ ಎಲ್ಲಾ ಧಾನ್ಯಗಳನ್ನು ಬರಲು ಹೇಳಿ. ಪ್ರಭು, ಶ್ರೀರಾಮಚಂದ್ರರ ಇಚ್ಛೆಯಂತಾಗಲಿ. ಕೇಳಿರಿ, ಭೂಮಿ ಪುತ್ರರೇ ಕೇಳಿರಿ. ಪ್ರಭು ಶ್ರೀರಾಮಚಂದ್ರರ ಇಚ್ಛೆಯಂತೆ ಎಲ್ಲ ದವಸ ಧಾನ್ಯಗಳು ಸಭೆಗೆ ಬರಬೇಕೆಂದು ಗೌತಮ ಮುನಿಗಳು ಹೇಳಿದ್ದಾರೆ. ಕೇಳಿರಿ ಕೇಳಿರಿ. ಎರಡನೇ ದೃಶ್ಯ. ಗೌತಮ ಮುನಿಗಳ ಆಜ್ಞೆಯಂತೆ ಭತ್ತ, ರಾಗಿ, ಜೋಳ, ಗೋಧಿ, ನವಣೆ, ಸೂರ್ಯಕಾಂತಿ ಮುಂತಾದ ಆಹಾರ ಧಾನ್ಯಗಳೆಲ್ಲ ಸಭೆಗೆ ಆಗಮಿಸುತ್ತವೆ. ಈಗ ಈ ಆಹಾರ ಧಾನ್ಯಗಳ ಕುರಿತಾಗಿ ಈ ಸಭೆಯಲ್ಲಿ ಚರ್ಚೆ ಆರಂಭವಾಗುತ್ತದೆ. ನಾನು ಭತ್ತ ಮಹಾಪ್ರಭು. ನಾನು ರಾಗಿ ಮಹಾಪ್ರಭು. ನಾನು ಜೋಳ ಮಹಾಪ್ರಭು. ನಾನು ಗೋಧಿ ಮಹಾಪ್ರಭು. ನಾನು ನವಣೆ ಮಹಾಪ್ರಭು. ನಾನು ಸೂರ್ಯಕಾಂತಿ ಮಹಾಪ್ರಭು. ಮಹರ್ಷಿಗಳೇ, ಗೋಧಿ, ಜೋಳ, ಸೂರ್ಯಕಾಂತಿ, ನವಣೆ ಮುಂತಾದ ಧಾನ್ಯಗಳಿಂದ ಈ ಸಭೆಯು ಶೋಭಿಸುತ್ತಿರುವುದು. ಮಹರ್ಷಿಗಳೇ, ಇದರಲ್ಲಿ ಪರಮಸಾರದ ಸತ್ವಶಾಲಿಯಾದ ಆಹಾರ ಧಾನ್ಯ ಯಾವುದು? ಪ್ರಭು, ಒಬ್ಬೊಬ್ಬರಿಂದಲೂ ಒಂದೊಂದು ಅಭಿಪ್ರಾಯ ಕೇಳಿಬರುತ್ತದೆ. ಕೆಲವರು ಭತ್ತ ಎಂದರೆ, ಮತ್ತೆ ಕೆಲವರು ರಾಗಿ ಎನ್ನುತ್ತಾರೆ, ಮತ್ತೆ ಕೆಲವರು ಜೋಳ ಎಂದರೆ, ಮತ್ತೆ ಕೆಲವರು ಗೋಧಿ ಎನ್ನುತ್ತಾರೆ. ಮಹರ್ಷಿಗಳೇ, ಹಲವು ಮತಬೇಕೆ? ಒಂದನ್ನೇ ಹೇಳಿ. ದಶರಥ ನಂದನ, ಈ ಎಲ್ಲಾ ಧಾನ್ಯಗಳಲ್ಲಿಯೂ ಈ ನೆಲದ ಶ್ರೇಷ್ಠತೆಯ ಧಾನ್ಯ ರಾಗಿಯಲ್ಲೇ ಸಲ್ಲಿಸುವುದು. ಮುನಿವರ್ಯರೇ, ಗೋಧಿ, ಜೋಳ, ಸೂರ್ಯಕಾಂತಿ ಮುಂತಾದ ತರತರಹದ ಧಾನ್ಯಗಳಿರಲು ರಾಗಿಯೇ ಶ್ರೇಷ್ಠವೆಂದು ಹೇಳುವುದು ಸರಿಯೇ? ಎಲ್ಲವೋ ರಾಗಿ, ನೀನು ನನಗಿಂತ ಶ್ರೇಷ್ಠನೇ? ಸುಡಲಿ ನಿನ್ನ ಪ್ರತಿಷ್ಠೆ.
ಮತಿಹೀನನೆ, ಹೊರಡು ಇಲ್ಲಿಂದ. ಕ್ಷಮಿಸಬೇಕು ಮಹಾಪ್ರಭು. ಮಹಾಶಯ, ಎಲುಬಿಲ್ಲದ ನಾಲ್ಗೆ ಬಲ್ಲಂತೆ ಹರಿಬಿಡಬೇಡ. ಸಭೆಯಲ್ಲಿ ಕುಳಿತವರನ್ನು ಅವಮಾನಿಸುವುದು ನಿನಗೆ ತರವಲ್ಲ. ನನ್ನನ್ನಿಲ್ಲಿಗೆ ಕರೆದವನೂ ನೀನಲ್ಲ, ಹೋಗೆನ್ನುವ ಅಧಿಕಾರವೂ ನಿನಗಿಲ್ಲ. ಹೇ, ಶೂದ್ರನ್ನವಾದರೂ ನಿನಗದೆಷ್ಟು ಅಹಂಕಾರ? ಮಾತೆತ್ತಿದರೆ ಶೂದ್ರಾನ್ನ. ಜನಗಳು ಮಾತ್ರ ಜಾತೀಯತೆ ಆಡುವರೆಂದು ಕೇಳಿದೆ. ನಿನಗೂ ಜಾತಿ ಭೂತ ಬಡಿಯಿದೆ. ನಾನು ಶೂದ್ರನ್ನವಾದರೆ ಕ್ಷತ್ರಿಯರ ಅನ್ನ ಯಾವುದು, ವೈಶ್ಯರ ಅನ್ನ ಯಾವುದು? ಈ ಲೋಕದಲ್ಲಿ ಇಂತಹ ಜಾತಿಯವರು ಇಂತಹ ಅನ್ನವನ್ನೇ ಉಣಬೇಕು ಎಂಬ ನೀತಿ ಇದೆ. ಜಾತಿಗೂ ಆಹಾರಕ್ಕೂ ಗಂಟು ಹಾಕುವುದು ನಿನಗೆ ತರವಲ್ಲ. ಬ್ರಾಹ್ಮಣರ ಉಪನಯನ, ಸಾಧಕರ ಉಪನಿಯಮ, ಸುಮಂಗಲೆಯರ ಆರತಿಗಳಲ್ಲಿರುವುದು ನಾನು. ಅರಮನೆ ಗುರುಮಣಿಯಲ್ಲಿ ನಿತ್ಯ ರಂಜಿಸುವ ಅತಿಶಯದ ನೈವೇದ್ಯ ನಾನು. ಓಹೋ, ಬ್ರಾಹ್ಮಣರು ಸೇರಿಸಿದರೆ ನೀನು ಶ್ರೇಷ್ಠ. ದುಡಿಯುವ ಜನ ರೈತರು ಉಂಡರೆ ನಾನು ಕಷ್ಟ. ಇದು ಯಾವ ಲೆಕ್ಕ? ಬ್ರಾಹ್ಮಣರು ಮಾತ್ರವಲ್ಲ, ಮದುವೆ ಮಂಗಳ ಕಾರ್ಯಗಳಲ್ಲಿ ಅಕ್ಷತೆಯಾಗಿ ನಾನು ಬೇಕು. ಶಸ್ತ್ರಾಸ್ತ್ರ ಪೂಜೆಯಲ್ಲಿ ಮಂತ್ರಾಕ್ಷತೆಯಾಗಿ ನಾನು ಬೇಕು. ಪುರೋಹಿತರ ಮನೆ ರಂಜಿಸಲು ಗಂಧಾಕ್ಷತೆಯಾಗಿ ನಾನು ಬೇಕು. ರಾಜರಿಗೂ ನಾನು ಬೇಕು, ಪ್ರಾಂತರಿಗೂ ನಾನು ಬೇಕು. ನೀನೇ ಬೇಕು. ಹೆಣದ ಬಾಯಿಗೆ ತುತ್ತಾಗಲು ಬೇಕು. ಸತ್ತವರ ಶಸ್ತ್ರಕ್ಕೆ ನೈವೇದ್ಯವಾಗಿ ಬೇಕು. ದಿನ ಕರ್ಮಕ್ಕೆ ಪಿಂಡವಾಗಿ ಬೇಕು. ಕಾಗೆಗಳ ಬಾಯಿಗೆ ತುತ್ತಾಗಬೇಕು. ಜಂಬ ಕೊಚ್ಚಿಕೊಂಡವರು ದೊಡ್ಡವರಾಗುವುದಿಲ್ಲ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ವ್ಯಕ್ತಿತ್ವವಿದೆ. ಅದನ್ನು ಗೌರವಿಸುವುದು ನಿಸರ್ಗ ಧರ್ಮ. ಇದನ್ನು ಬಿಟ್ಟು ಮನುಷ್ಯರು ಮಾಡುವರೆಂದು ಧಾನ್ಯಗಳು ಭೇದ ಭಾವ ಮಾಡುವುದುಂಟೆ? ಹೇ, ನೀನು ಚತುರ ಮಾತುಗಳನ್ನಾಡಿದರೆ ದೊಡ್ಡವನಾಗುವ ಎಂದು ತಿಳಿದಿರುವೆಯಾ? ಇಲ್ಲ, ಬರೀ ಮಾತಿನಿಂದ ಬದುಕಿಗೆ ಗೌರವವಿಲ್ಲ. ಕೃತಿ ಇರಬೇಕು. ನನ್ನನ್ನು ರೊಟ್ಟಿ ಮಾಡಿ ಉಂಡವರನ್ನು ಕೇಳು, ಅಂಬಲಿ ಮಾಡಿ ಕುಡಿದವರನ್ನು ಕೇಳು. ನನ್ನ ಅಂತರಂಗದ ರುಚಿ ಏನೆಂದು. ನನ್ನನ್ನು ತರತರಹದ ಪಕ್ವಾನ್ನ ಮಾಡಿ ಉಂಡವರನ್ನು ನೀನು ಕೇಳು. ನನ್ನ ಸುಗ್ರಾಸ ಭೋಜನದ ಸವಿ ಏನೆಂದು. ನಿಜ ನಿಜ, ಭೋಜನ ಪ್ರಿಯರ ನಾಲಿಗೆಗೆ ಮಾತ್ರ ನೀನು ಸವಿಸು. ಆದರೆ ರೋಗಿಗಳಿಗೆ, ಹೆತ್ತ ಬಾಣಂತಿಯರಿಗೆ ಬೇಡವಾದವ ನೀನು. ಮುನಿಗಳು ಯೋಗಿಗಳ ಕೇಳು, ಸಿದ್ಧ ಸಾಧಕರಿಗೆ ಕೇಳು, ರಾಗಿಯ ರುಚಿ ಏನೆಂದು. ಹೇ, ಬರಿವಾರ ಸಾಕಿನ್ನು. ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬರಗಾಲ ಬಿದ್ದಿರಲು ಅಣ್ಣ 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 ಎಂದು ಹೊರಬಿದ್ದಿರಲು ಜನ ಎಲ್ಲರನ್ನು ಸಲಹುವನು ನಾನು. ಆಗ ನಿನ್ನಲ್ಲಿ ಹೋಗಿರುವ ಹೇಳು, ಬಡಾಯಿ ಉಳ್ಳವರ ಸಿಪಾಯಿ. ಹೇ, ಪುರೋಹಿತರು ಅರಿಸಿಕೊಟ್ಟ ಮಂತ್ರಾಕ್ಷತೆ ನಾನು. ನನ್ನನ್ನು ತಲೆಯ ಮೇಲಿರಿಸಿಕೊಂಡರೆ ದುಃಖ ದುರಿತಗಳಿಂದ ಪಾರಾಗುವರೆಂಬ ನಂಬಿಕೆ ಜನರದು. ನನ್ನಿಂದಲೇ ಮಂಗಳ, ನನ್ನಿಂದಲೇ ಕಲ್ಯಾಣ. ಮುಖ ನೋಡಿ ಮನೆ ಹಾಕುವ ನಿಮ್ಮಂತವರಿಂದ ಬಡವರಿಗೆ ನ್ಯಾಯ ಸಿಗುವುದು ಕನಸಿನ ಗಂಟು. ಬಡವರಿಗೂ ಬಡತನಕ್ಕೂ ಅನಾದಿ ಕಾಲದ ನಂಟು. ಏನು? ಊರ ಮುಂದಿನ ಹಳ್ಳ ಗಂಗಾ ನದಿಗೆ ಸಮವೇ? ಹದ್ದು ಗರುಡಕ್ಕೆ ಸರಿಯೇ? ಬಕ ಹಂಸಕ್ಕೆ ಸರಿಯೇ? ಕಾಗೆ ಕೋಗಿಲೆಗೆ ಸರಿಯೇ? ಹೇ, ನೀನು ನನಗೆ ಸರಿಯೇ? ಸಿರಿವಂತರ ಬಗೆಗೆ ಪ್ರೀತಿ, ಬಡವರಿಗೆ ಬರವರ
ಕುಲವೆಂದು ಒಡೆದಾಡದಿರಿ. ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ? ಮೂರನೇ ವರ್ಷ ಪ್ರಾರಂಭ. ಶ್ರೀರಾಮ, ಸೀತೆ, ಲಕ್ಷ್ಮಣ ಹಾಗೂ ಉಳಿದವರೆಲ್ಲ ಗೌತಮ ಮುನಿಗಳ ಆಶ್ರಮದಿಂದ ಅಯೋಧ್ಯೆಡೆಗೆ ಮತ್ತೆ ತಮ್ಮ ಪ್ರಯಾಣ ಮುಂದುವರೆಸಿದರು. ಇತ್ತ ಅಯೋಧ್ಯೆಯಲ್ಲಿ ಶ್ರೀರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದ ಭರತ, ಶತ್ರುಘ್ನ, ತಾಯಂದಿರು ಹಾಗೂ ಅಯೋಧ್ಯ ಪಟ್ಟಣದ ಜನತೆಗೆ ಅಪಾರ ಸಂತೋಷವಾಯಿತು. ಇಡೀ ಅಯೋಧ್ಯ ಪಟ್ಟಣದ ಬೀದಿ ಬೀದಿಗಳಲ್ಲಿ ರಾಮನ ಸ್ವಾಗತಕ್ಕಾಗಿ ಶೃಂಗಾರಗೊಂಡಿವೆ. ಭರತ ತನ್ನ ಬಂಧು ಮಿತ್ರರೊಡನೆ ಶ್ರೀರಾಮನನ್ನು ಸ್ವಾಗತಿಸಲು ತೆರಳುತ್ತಾನೆ. 14 ವರ್ಷಗಳ ವನವಾಸದ ನಂತರ ಶ್ರೀರಾಮ ಅಯೋಧ್ಯೆಗೆ ಬರುತ್ತಿದ್ದಾನೆ. ಸುಮಂಗಲೆಯರೆಲ್ಲ ಶ್ರೀರಾಮನ ಬರುವಿಕೆಗೆ ಕಾಯ್ದು ಆರತಿ ಬೆಳಗ್ಗೆ ಸ್ವಾಗತಿಸುತ್ತಿದ್ದಾರೆ. ಇಂತಹ ಸಂತೋಷ, ಸಂಭ್ರಮ, ಹರ್ಷ, ಉಲ್ಲಾಸಗಳಿಂದ ಶ್ರೀರಾಮ ಅರಮನೆಗೆ ಬರುತ್ತಿದ್ದಾನೆ. ಅಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭ. ಸಿಂಹಾಸನದ ಮಧ್ಯದಲ್ಲಿ ಶ್ರೀರಾಮ, ಪಕ್ಕದಲ್ಲಿ ಸೀತಾಮಾತೆ, ಹಿಂದೆ ಭರತ, ಶತ್ರುಘ್ನ, ಅಲ್ಲಿ ವಿಭೀಷಣ, ಇಲ್ಲಿ ಲಕ್ಷ್ಮಣ, ಮುಂದೆ ಹನುಮಂತ. ಇಡೀ ಭಕ್ತ ವೃಂದವೇ ಈ ಶುಭ ಗಳಿಗೆಗೆ ಸಾಕ್ಷಿಯಾಗಿದೆ. ಮಂಗಳ ವಾದ್ಯಗಳು ಹರ್ಷ ಉಲ್ಲಾಸ ಮೂಡಿಸಿವೆ. ಹೀಗೆ ಅತ್ಯಂತ ಸಡಗರ ಸಂಭ್ರಮ, ಹರ್ಷ ಉಲ್ಲಾಸದ ನಡುವಿನ ಶ್ರೀರಾಮ ಪಟ್ಟಾಭಿಷೇಕನಾಗುತ್ತಾನೆ. ರಾಮನ ಪಟ್ಟಾಭಿಷೇಕದ ನಂತರ ರಾಮನ ಸಭೆ ಪ್ರಾರಂಭವಾಗುತ್ತದೆ. ರಾಮನ ಸಭೆಯಲ್ಲಿ ಶ್ರೀರಾಮನು 6 ತಿಂಗಳ ಹಿಂದೆ ಪಂಚನದಿ ಪ್ರದೇಶದ ನಡೆದಂತಹ ಭಕ್ತ ಮತ್ತು ರಾಗಿಯ ವಿಚಾರವನ್ನು ಪ್ರಸ್ತಾಪಿಸುವನು. 6 ತಿಂಗಳುಗಳ ಕಾಲ ಕಾರಾಗೃಹವಾಸ ಈಗ ಮುಗಿದಿದೆ. ಈಗ ನ್ಯಾಯ ನಿರ್ಣಯ ಕಾಲ. ಮಹರ್ಷಿಗಳೇ, ನಿಮ್ಮ ವಾದವನ್ನು ಮಂಡಿಸಿ. ಭತ್ತ ಮತ್ತು ರಾಗಿಯ ಈ ಸಮಸ್ಯೆ ದಿಗಿಲು ಹುಟ್ಟಿಸುವಂತಿದೆ. ಸಮಾಜ ವ್ಯವಸ್ಥೆಯಲ್ಲಿ ಶ್ರೇಷ್ಠ ಕನಿಷ್ಠ ಎಂಬ ಭೇದ ಭಾವಗಳು ಸರ್ವೇ ಸಾಮಾನ್ಯ. ಆದರೆ ಜೀವಗಳಲ್ಲಿ ಮನುಕುಲದ ಈ ನೆಲದಲ್ಲಿ ಈ ರೀತಿಯ ಭೇದ ಭಾವ ಮಾಡುವುದು ಸರಿಯಲ್ಲ. ಬೆಂಕಿಯಲ್ಲಿ ಸುತ್ತಾಗಲೇ ಗಟ್ಟಿ ಬಂಗಾರ ಉಳಿಯುತ್ತದೆ. ಅದು ಅಪ್ಪಟವಾಗಿ ಬೆಳೆಯುತ್ತದೆ. 6 ತಿಂಗಳು ಸೆರೆಮನೆಯಾಗುವ ರುಚಿಯಲ್ಲಿ ಭತ್ತ, ರಾಗಿ ತಮ್ಮ ಅಹಂಕಾರವನ್ನು ಕಳೆದುಕೊಂಡು ಮನದ ಕಲ್ಮಶವನ್ನು ತೊಳೆದುಕೊಂಡಿದ್ದಾರೆ. ಅಂತರಂಗದ ಅರಿವು ಅವರ ಮುಖದಲ್ಲಿ ಹೊಳೆಯುತ್ತಿದೆ. ಅವರೀಗ ಸಹಜ ಜ್ಞಾನಿಗಳು. ಸಹಜತೆಯಲ್ಲಿ ಸೌಂದರ್ಯವಿದೆ, ಸಂತೋಷವಿದೆ. ಈ ಹಿಂದೆ ತಾವು ಶ್ರೇಷ್ಠ ಎಂಬ ಅಹಂಕಾರದಲ್ಲಿ ಭತ್ತ ಮತ್ತು ರಾಗಿ ಹುಚ್ಚನಾಗಿದ್ದರು. ಆದರೆ ಅವರೀಗ ಯಾಕೆ ಶ್ರೇಷ್ಠ, ಹೇಗೆ ಶ್ರೇಷ್ಠ ಅನ್ನೋ ಅಗ್ನಿದಿವ್ಯದಲ್ಲಿ ಹಾಯ್ದು ಬಂದಿದ್ದಾರೆ. ರಾಗಿ ಶಕ್ತಿಶಾಲಿ ಎಂದು ವಿವಿಧ ರೀತಿಯ ಅವಮಾನಕ್ಕೆ ಗುರಿಯಾಗಿದ್ದಾರೆ.